ಮುಂಬೈನಲ್ಲಿ ಮಳೆಯಬ್ಬರ, ನದಿಯಲ್ಲಿ ತೇಲಿದ್ದ 3,000 ಗ್ಯಾಸ್ ಸಿಲಿಂಡರ್ಗಳು. ಪ್ರವಾಹದಲ್ಲಿ ಕೊಚ್ಚಿ ಹೋದ 3,000 ಎಲ್ಪಿಜಿ ಸಿಲಿಂಡರ್. ಮುಟ್ಟಬೇಡಿ, ಸ್ಫೋಟದ ಅಪಾಯ ಎಂದು ಜಿಲ್ಲಾಡಳಿತ ಎಚ್ಚರಿಕೆ. ಮುಂಬೈ ನಗರದಲ್ಲಿ ವರುಣನ ಆರ್ಭಟಕ್ಕೆ ಇಡೀ ಜನಜೀವನವೇ ಅಸ್ತವ್ಯಸ್ತಗೊಂಡಿದೆ. ಇದರ ಬೆನ್ನಲ್ಲೇ ಪಾತಾಳಗಂಗಾ ನದಿ ತೀರದ ಜನರಿಗೆ ಹೊಸದೊಂದು ಆಪತ್ತು ಎದುರಾಗಿದೆ. ಭಾರೀ ಮಳೆಯಿಂದಾಗಿ ಪನ್ವೇಲಿ ತಾಲೂಕಿನ ಎಂಐಡಿಸಿ ಚುನಾವಣೆ ಪ್ರದೇಶದಲ್ಲಿರುವ HPCL ಸಂಸ್ಥೆಯ ಎಲ್ಪಿಜಿ ಬಾಟ್ಲಿಂಗ್ ಘಟಕಕ್ಕೆ ಪ್ರವಾಹದ ನೀರು ನುಗ್ಗಿದೆ. ಇದರ ಪರಿಣಾಮವಾಗಿ ಘಟಕದಲ್ಲಿ ಸಂಗ್ರಹಿಸಿಡಲಾಗಿದ್ದ ತುಂಬಿದ ಮತ್ತು ಖಾಲಿ ಸೇರಿ ಸುಮಾರು 3,000 ಗ್ಯಾಸ್ ಸಿಲಿಂಡರ್ಗಳು ನದಿಯ ನೀರಿನ ರಭಸಕ್ಕೆ ಸಿಲುಕಿ ಕೊಚ್ಚಿ ಹೋಗಿವೆ. ನದಿಯು ಪ್ರವಾಹದುದ್ದಕ್ಕೂ ನೂರಾರು ಸಿಲಿಂಡರ್ಗಳು ಸಾಲು ಸಾಲಾಗಿ ತೇಲಿ ಬರುತ್ತಿರುವುದನ್ನು ಕಂಡು ನದಿ ದಡದ ನಿವಾಸಿಗಳು ಜೀವದ ಹಂಗು ತೆರೆದು ಅವುಗಳನ್ನು ದಂಡೆಗೆ ಎಳೆದುಕೊಳ್ಳಲು ಮುಗಿಬೀಳುತ್ತಿದ್ದಾರೆ. ಉಚಿತವಾಗಿ ಗ್ಯಾಸ್ ಸಿಲಿಂಡರ್ಗಳು ಸಿಗುತ್ತದೆ ಎಂಬ ಆಸೆಯಿಂದ ಜನರು ಪ್ರವಾಹದ ನೀರಿಗೂ ಹೆದರದೆ ನಡೆಸುತ್ತಿರುವ ಈ ಸಾಹಸದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದ್ದು ಜಿಲ್ಲಾಡಳಿತವನ್ನ ಆತಂಕಕ್ಕೆ ತಳ್ಳಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಎಚ್ಚೆತ್ತ ರಾಯಗಢ ಜಿಲ್ಲಾಧಿಕಾರಿ ಕಿಶನ್ ಜಾವಳೆ ಅವರು ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ಕ್ರಮವನ್ನು ರವಾನಿಸಿದ್ದಾರೆ. ನದಿಯಲ್ಲಾಗಲಿ ಅಥವಾ ಸುತ್ತಮುತ್ತಲಿನ ಹಳ್ಳಕೊಳ್ಳಗಳಲ್ಲಾಗಲಿ ಸಿಲಿಂಡರ್ಗಳು ಕಂಡು ಬಂದರೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಅವುಗಳನ್ನು ಮುಟ್ಟಬಾರದು, ಮತ್ತೆ ಮನೆಗೆ ಕೊಂಡೊಯ್ಯಬಾರದೆಂದು ಖಡಕ್ ಆದೇಶವನ್ನು ನೀಡಿದ್ದಾರೆ. ಪ್ರವಾಹದ ನೀರಿನಲ್ಲಿ ತೇಲಿ ಬರುತ್ತಿರುವ ಸಿಲಿಂಡರ್ಗಳು ಸುರಕ್ಷಿತ ಸ್ಥಿತಿಯಲ್ಲಿ ಇವೆಯೇ ಅಥವಾ ಅವುಗಳ ವಾಲ್ಗಳು ಸಡಿಲಗೊಂಡು ಗ್ಯಾಸ್ ಸೋರಿಕೆಯಾಗ್ತದೆಯೇ ಎಂಬುದು ಯಾರಿಗೂ ಗೊತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಕುತೂಹಲಕ್ಕಾಗಲಿ ಅಥವಾ ದುರಾಸೆಯಿಂದಾಗಲಿ ಅವುಗಳನ್ನು ಮನೆಗೆ ಕೊಂಡೊಯ್ದು ಒಲೆಗೆ ಜೋಡಿಸಲು ಯತ್ನಿಸಿದರೆ ಭೀಕರ ಸ್ಫೋಟ ಸಂಭವಿಸುವುದು ಅಪಾಯವಿದೆ. ಇದು ಇಡೀ ಕುಟುಂಬದ ಜೀವಕ್ಕೆ ಕಂಟಕವಾಗಬಹುದು ಎಂದು ಜಿಲ್ಲಾಡಳಿತ ಎಚ್ಚರಿಸಿದೆ.